ಪುಸ್ತಕ ಬರೆದು 4-5 ವರ್ಷ ಆಯ್ತು. ಸ್ವಪ್ನ ಬುಕ್ ಪಬ್ಲಿಷ್ ಮಾಡಿದೆ. ಆ ಪುಸ್ತಕ ಬರೆಯೋಕ್ಕೆ 3 ವರ್ಷದಿಂದ ಆರಂಭ ಮಾಡಿದಾಗ ನಾನು ಬರಿತಾ 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 ಅದ್ರಲ್ಲಿ ಏನ್ ಪಾಯಿಂಟ್ಸ್ ಬರಿತಾ ಇದ್ದೀನಿ, ನೋಟ್ಸ್ ಮಾಡ್ತಾ ಇದ್ದೀನಿ, ಅದನ್ನೆಲ್ಲ ಪಾಲಿಸ್ಬಿಟ್ಟೆ ನಾನು. ಹೆಚ್ಚಿನ ಜನ ಓದ್ತಾರೆ, ತಿಳ್ಕೊತಾರೆ, ಮೆಸೇಜ್ ಇರುತ್ತೆ, ಇಂಪ್ಲಿಮೆಂಟ್ ಮಾಡಲ್ಲ. ನಾನೇನ್ ಮಾಡಿದೆ, ನನ್ನ ಹತ್ರ ಓಪನ್ ಆಗಿ ಧೈರ್ಯವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಸತ್ಯ ಹೇಳಲೇಬೇಕು, ನಾನು ಫಾಲೋ ಮಾಡಲೇಬೇಕು. ಕರೆಕ್ಟ್? ಸೊ ಎಷ್ಟೊಂದು ಜನ ತಮಗೆ ಗೊತ್ತಿರುವ ಜ್ಞಾನವನ್ನ ಇಂಪ್ಲಿಮೆಂಟ್ ಮಾಡದೇ ಇದ್ರೆ ಅವ್ರಿಗೆ ಗೊತ್ತಿದ್ದು ಒಂದೇ, ಗೊತ್ತಿಲ್ಲದೆ ಇರೋದು ಒಂದೇ. ಏನಂತೀರಾ? ಸೊ ಇವತ್ತು ಫಸ್ಟ್ ಲೆಸನ್ ಏನಂದ್ರೆ, ನಮ್ಗೇನೋ ಗೊತ್ತಿದೆ ಅದನ್ನು ಫಾಲೋ ಮಾಡೋಣ. ಸೊ ನಾನು ನನ್ನ ಲೈಫಲ್ಲಿ ಫಾಲೋ ಮಾಡಿ ನನಗೇನು ಲಾಭ ಆಯ್ತು ಅಂತ ಹೇಳ್ಬಿಡ್ತೇನೆ. ನನ್ನ ಅರ್ಲಿಯನ್ 5 years ಇತ್ತಲ್ಲ, ಈ ಒಂದು 8-9 ವರ್ಷದಿಂದ, ಅದೆಲ್ಲ 1 ವರ್ಷದಲ್ಲಿ ನಾನು 5 years ಅಲ್ಲಿ ಏನು ಎಕ್ಸ್ಪೀರಿಯನ್ಸ್ ಪಡಿಬೇಕು ಪಡಿತಾ ಇದ್ದೆ. ಆಯಸ್ ಜಾಸ್ತಿ ಮಾಡ್ಕೊಳ್ಳೋದು ನನ್ನ ಕೈನಲ್ಲಿಲ್ಲ. ಆದರೆ ಆ ಇರುವ 1 ವರ್ಷದಲ್ಲಿ 5 ವರ್ಷ ನಾನು ಏನ್ ಮಾಡ್ತಾ ಇದ್ದೆ ಅಥವಾ ಗುರಿ ಇಟ್ಕೊಳ್ತಾ ಇದ್ದೆ, ಐ ಆಮ್ ಫೋಕಸಿಂಗ್. ಅಂದ್ರೆ ನನಗೆ ಗೊತ್ತಿರ್ಲಿಲ್ಲ ಮುಂಚೆ ಟೈಮ್ನ ಹೆಂಗ್ ಮ್ಯಾನೇಜ್ ಮಾಡಬೇಕು, ಜೀವನ ಹೆಂಗ್ ಕಲಿಬೇಕು, ಗೊತ್ತಿರ್ಲಿಲ್ಲ. ಗೊತ್ತಾಗುತ್ತಲ್ಲ, ಗೊತ್ತಾಗೋದ್ಮೇಲೆ ಏನ್ ಮಾಡಬೇಕು, ಅರ್ಥ ಮಾಡ್ಕೋಬೇಕು, ಫಾಲೋ ಮಾಡಬೇಕು. ನನ್ಗೇನ್ ಖುಷಿ ಅಂದ್ರೆ ಆ ಬುಕ್ ನ ಪಬ್ಲಿಷ್ ಮಾಡಿ ರಿಲೀಸ್ ಮಾಡೋ ವರ್ಷಕ್ಕೆ ಅದರಲ್ಲಿ ನಾನು ಹೇಳಿದ್ದ 100% ಫಾಲೋ ಮಾಡ್ತಾ ಇದ್ದೀನಿ. ಅದೆಷ್ಟು ಚೆನ್ನಾಗಿ ನನಗೆ ಪ್ರತಿ ದಿನ ನೋವಿನಲ್ಲೂ ಸಂತೋಷ ಪಡೋದು ಹೆಂಗೆ ಅಂತ ಕಲ್ತ್ಕೊಂಡಿದ್ದೀನಿ. ಯಾಕಂದ್ರೆ ಈ ಪುಸ್ತಕ ಬರೆಯೋಕ್ಕಿಂತ ಮುಂಚೆ 2 ಪುಸ್ತಕ ಬರ್ತಿದೆ. ಒಂದು ಸೋಲುಗಳಿಗೆ ಅಂಜಿದ್ರಿ, ಒಂದು 300 ಜನ ಸೂಸೈಡ್ ಮಾಡ್ಕೊಳ್ಳೋದು ನಿಲ್ಸಿದ್ದಾರೆ. ನನಗೆ ಅದು ಖುಷಿ ಆಗ್ತದೆ. ಮನುಷ್ಯಗೆ ಒಬ್ಬ ಜೀವ ಕೊಡಕ್ಕಾಗುತ್ತೆ ಇಲ್ವೋ ಗೊತ್ತಿಲ್ಲ, ಆದ್ರೆ ನನ್ನ ಪುಸ್ತಕ ಓದ್ತಾ ಇದ್ದೇನೆ. ನಾನೇನಿಲ್ಲ, ಎಷ್ಟೊಂದು ಜನ ಸೋತ್ ಗೆದ್ದವ್ರಲ್ಲ ಅವ್ರಿಗೆಲ್ಲ ಎಕ್ಸಾಂಪಲ್ಸ್ ಕೊಟ್ಬಿಟ್ಟಿದ್ದೀನಿ. ನಾನು ನೋಡಿದವ್ರದ್ದು ಉದಾಹರಣೆಗಳು ಕೊಟ್ಬಿಟ್ಟಿದ್ದೀನಿ ಅಷ್ಟೇ. ಅದ್ರಲ್ಲಿ ಒಬ್ರು ಮಾತ್ರ ಎಕ್ಸಾಂಪಲ್ ಇದೆ, ಶಾರದಾ ಕೆ ರಾಜು ಅಂತ. ಓಕೆ, ಮೇಕ್ರಿ ಸರ್ಕಲ್ ಹತ್ರ ಇತ್ತು ಮನೆ, ದೊಡ್ಡ ಶ್ರೀಮಂತರು. ಆಕೆ ನನಗೆ ಆಕ್ಚುಲಿ ಅಸೆಂಬ್ಲಿ ಸ್ಪೀಕರ್ ಹೆಂಡತಿ ವೆಂಕಟಪ್ಪ ಅಂತ ಇದ್ರು ಸ್ಪೀಕರು, ಸುಭದ್ರ ವೆಂಕಟಪ್ಪ ಅಂತ. ಅವ್ರ ವೈಫ್ ಒಂದಿನ ಕಾಲ್ ಮಾಡಿ, ಜಯಪ್ರಕಾಶ್ ನೀವು ಇಷ್ಟೊಂದು ಜನ ಇಂಟರ್ವ್ಯೂ ಮಾಡ್ತಾರೆ, ಐ ವಾಂಟ್ ಟು ಇಂಟ್ರೊಡ್ಯೂಸ್ ಯು ವರ್ದಿ ಲೇಡಿ ಅಂತ ಅಂದರು. ಏನ್ ಮೇಡಮ್ ಅವ್ರ ಬಗ್ಗೆ ಹೇಳಿ ಅಂದ್ರೆ, ಜಯಪ್ರಕಾಶ್ ಅವ್ರಿಗೆ 75 ಆಪರೇಷನ್ ಆಗಿದೆ. 75 ಬಟ್ ಯು ಹ್ಯಾವ್ ಟು ಮೀಟ್ ಅಂತ. ಹೋದೆ ಮನೆಗೆ, ಕೆಲಸದಲ್ಲಿದ್ರು ಮನೆ ಕಾಫಿ ಮಾಡ್ಕೊಂಡು ಬಂದ್ಬಿಡ್ತು. ಜಯಪ್ರಕಾಶ್ ಪೇಂಟಿಂಗ್ಗಳನ್ನ ನೋಡೋಕ್ಕೆ ಇನ್ನೊಂದಿನ ಬನ್ನಿ ಅಂದ್ರು. ಒಂದಿನ ಬಿಡುವು ಮಾಡಿಕೊಂಡು ಬೆಳಗಿಂದ ಸಂಜೆವರೆಗೂ ಆಕೆ ಪೇಂಟ್ ಮಾಡಿದ್ದನ್ನ ಎಲ್ಲ ನೋಡ್ಕೊಂಡು ಬಂದೆ. ಬರೀ ಸುಮ್ಮನೆ ನೋಡೋಕ್ಕೆ 1 ದಿನ ಬೇಕಾಯ್ತು, ಸುಮ್ಮನೆ ಹೀಗೆ ಕೆಲವೆಲ್ಲ ನೋಡೋಕ್ಕೆ. ಓಕೆ, ಒಬ್ಬ ಆರ್ಟಿಸ್ಟ್ 75 ಆಪರೇಷನ್ ಕೇಳ್ತಾ ಇದ್ರಂತೆ. ಬೇರೆಯವರೆಲ್ಲ ಆಶ್ಚರ್ಯ ಆಗ್ತಾ ಇದ್ರಂತೆ. ಹಾಸ್ಪಿಟಲ್ ಇಟ್ಕೊಂಡು ಒಂದು ಎಕ್ಸಿಬಿಷನ್, ಅವಾಗ ರಮಾದೇವಿ ಅಂತ ಗವರ್ನರ್ ಇದ್ರು, ಅವ್ರ ಜೊತೆ ಫೋಟೋ ಎಲ್ಲ ತೋರಿಸಿದ್ರು. ಅವ್ರು ಬಂದು ಎಲ್ಲಿ ಅವರು 75 ಆಪರೇಷನ್ ಆದವರು ಅಂತ ಅಲ್ಲಿ ಇಲ್ಲಿ ಹುಡುಕ್ತಾ ಇದ್ರಂತೆ. ಇವ್ರ ಪಕ್ಕದಲ್ಲಿ ನಿಂತ್ಕೊಂಡು ನಾನೇ ಮೇಡಮ್ ನೋಡಕ್ಕೂ ತುಂಬಾ ಬ್ಯೂಟಿಫುಲ್ ಆಗಿದ್ರು. ಅಂದ್ರೆ ಇವ್ರ ದೇಹಕ್ಕೆ ಅಷ್ಟೊಂದು ಆಪರೇಷನ್ ಆಗಿದೆ ಅಂತ ಆಕೆ ಹೇಳ್ತಾ ಇದ್ರು. ಆಪರೇಷನ್ ಆದ್ಮೇಲೆ ನೋವುಗಳಾದ್ರೂ ದಿಂಬಿಟ್ಕೊಂಡು ದಿಂಬಲ್ಲೇ ಅಲ್ಲಿ ಆ ಥರದೊಂದು ಬೋರ್ಡ್ ಇಟ್ಕೊಂಡು ಚಿತ್ರ ಬರೀತಾ ಇದ್ದೆ ಜಯಪ್ರಕಾಶ್. ನನ್ನ ಫೋಕಸ್ ಏನಾಗ್ತಾ ಇತ್ತು ಅಂದ್ರೆ ಚಿತ್ರ ಬರೆಯೋ ಕಡೆ ಇತ್ತು, ನಾನು ನೋವು ಮಾಡ್ಬಿಡ್ತಾ ಇದ್ದೆ ಎಂದ್ರು. ನಾನು ಸರಿ ಆತ್ಮವಿಶ್ವಾಸ ಒಂದು ಆಡಿಯೋ ಮಾಡ್ತಿದ್ದೀನಿ, ಇಂಥವ್ರನ್ನಲ್ಲಿ ಇನ್ಯಾರು ಕರ್ಕೊಂಡ್ ಬರ್ಬೇಕು ಅಂದ್ಬಿಟ್ಟು ಇನ್ವೈಟ್ ಮಾಡಿಬಿಟ್ಟೆ. ನಾನು ಆಮೇಲೆ ಯೋಚನೆ ಮಾಡ್ತೀನಿ, ಅದು 4th floor ಇದೆ ಸ್ಟುಡಿಯೋ, ಲಿಫ್ಟ್ ಇಲ್ಲ. ನಿಧಾನ ಕರ್ಕೊಂಡು ಬಂದ್ರು. ದ ವೆರಿ ಫಸ್ಟ್ ಇಂಟರ್ವ್ಯೂ, ಮೇಡಮ್ ನಿಮ್ಗೆ 71 ಆಪರೇಷನ್ ಆಗಿದೆ. ಇಲ್ಲ ಜಯಪ್ರಕಾಶ್, 2-3 ತಿಂಗಳಲ್ಲಿ 4-5 ಆಗಿತ್ತು ಅಂದ್ರು. ಸರಿ 76 ಆಯ್ತು. ಒಂದೇ ಒಂದು ಅದೇನೋ ಗೊತ್ತಿಲ್ಲ. ತಕ್ಷಣ ಒಂದು ಪ್ರಶ್ನೆ ಕೇಳಿದೆ, ಮೇಡಮ್ ಜೀವನ ಬೇವು ಬೆಲ್ಲ ಅಂತಾರೆ, ಏನ್ ಹೇಳ್ತೀರಾ ಮೇಡಮ್ ಅಂತ. ಸುಮ್ಮನೆ ನಾನೊಬ್ಬ ಇಂಟರ್ವ್ಯೂವರ್ ಅಲ್ವಾ, ಕೇಳಬೇಕು, ಕೇಳಿಬಿಟ್ಟೆ. ಏನ್ ಹೇಳ್ಬೇಕು, ಜಯಪ್ರಕಾಶ್ ಜೀವನ ಬೇವು ಬೆಲ್ಲ ಸರಿ, ಆದ್ರೆ ಜೀವನದಲ್ಲಿ ಬೆಲ್ಲ ಜಾಸ್ತಿ ಮಾಡ್ಕೋಬೇಡಿ ಅಂತ ಯಾರು ನಿಮ್ ಕೈ ಹಿಡ್ಕೊಂಡವ್ರಿ ಅಂದ್ಬಿಟ್ರು. 12-13 ವರ್ಷದ ಹಿಂದಿನ ಇನ್ಸಿಡೆಂಟ್ ಇದು. ಸೀರಿಯಸ್ ಆಗಿ ಹೇಳ್ತೀನಿ, ಆಕೆ ಬಾಯಿಂದ ಆ ಮಾತು ಬಂತು. ಜೀವನದಲ್ಲಿ 2 ಇದೆ, ನಾವು ಬೇವು ಬೆಲ್ಲ ಈಕ್ವಲ್ ಆಗಿ ತಗೊಳ್ತೀವಿ ಅಂತಾರೆ. ಆಯ್ತು, ಬೆಲ್ಲ ಜಾಸ್ತಿ ಮಾಡ್ಕೋಬಾರ್ದು ಅಂತ ಯಾರು ನಿಮ್ ಕೈ
ತಿಳ್ಕೊಂಡವ್ರಿ ಅಂತ ಡೈರೆಕ್ಟ್ ಆಗಿ ನಂಗೆ ಕೇಳ್ಬಿಟ್ರು. ನಂಗೆ ಇನ್ನೂ ತಗೊಂಡು ನಮ್ಗೆಲ್ಲ ರಪ ಹೊಡೆದಾಗಿದೆ. ಯಾರ್ಯಾರು ಸಣ್ಣ ಪುಟ್ಟಕ್ಕೆ ಗೊಳೋ ಅಂತಾರಲ್ಲ, ನಂಗೆ ಏನಿಲ್ಲ ಅಯ್ಯೋ ಹಂಗಿಲ್ಲ ಅಂತಾರೆ. ಸೊ ನಂದು ಫಸ್ಟ್ ಖುಷಿಯಾಗಿರ್ಬೇಕಾ ಇವತ್ತಿಂದ ಈಗ ಯೋಚನೆ ಮಾಡ್ಕೊಳ್ಳಿ, ಇವತ್ತಿಂದ ಇರೋರೆಲ್ಲ ನೀವು 100% ಖುಷಿ ಇರ್ಬೇಕಾರೆ. ಏನಿಲ್ಲ, ನೀವೇನೋ ಇದ್ದೀರಾ, ನಿಮಗಿನ್ನ ಕೆಳಗಡೆ ಇರೋರು ನೋಡ್ಬಿಡಿ ಅಷ್ಟೇ, ಸಿಂಪಲ್. ಓಕೆ, ನಿಮಗಿಂತ ಕೆಳಗಡೆ ಇರೋರು. ಸರ್ ಕೆಳಗಡೆ ಇರೋರು ಅಂದ್ರೆ ಅದು ನೋಡಕ್ ಕಾರವಾಗಿರ್ಬೋದು, ಹೈಟ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಅಥವಾ ದುಡ್ಡಿನ ವಿಷಯದಲ್ಲಿ ಆಗಿರ್ಬೋದು, ನಿಮ್ಗಿನ್ನ ಕೆಳಗಡೆ ಇರೋರು. ಆದ್ರೆ ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿಕ್ ಉಜಿಸಿಕ್ ಎಷ್ಟು ಜನ ಗೊತ್ತಿದೆ? ನಿಕ್ ಉಜಿಸಿಕ್ ಕೇಳಿಲ್ಲ. ಅವರೊಬ್ಬದು ಎಕ್ಸಾಂಪಲ್ ಕೊಡ್ತೀನಿ. ಸೊ ಶಾರದಾ ರಾಜು ನಮ್ಮವ್ರು ಈಗಿಲ್ಲ ಅಮ್ಮ, ಬಟ್ ನನ್ಗೆ ಇನ್ನೂ ನೋಡಿದ್ರೆ ಆಕೆ ಹೇಳಿದ್ರು ಅಂತ ಅವತ್ತಿಂದ ನಾನು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗೆಲ್ಲ ಯೋಚನೆ ಮಾಡೋದಿಲ್ಲ. ಐ ಲುಕ್ ಅಟ್ ದ ಪಾಸಿಟಿವ್ ಆಂಗಲ್ ಆಫ್ ಲೈಫ್. ನೀವು ಎಲ್ಲ ಟೈಮಲ್ಲಿ ಪಾಸಿಟಿವ್ ಆಂಗಲ್ ನೋಡ್ಬಿಡಿ. ಈಗ ಅದಕ್ಕೆ ಕೊರೋನಾ ಟೈಮಲ್ಲಿ ವಾಟ್ ಈಸ್ ದ ಪಾಸಿಟಿವ್ ಯು ಹ್ಯಾವ್ ಲರ್ನ್ಡ್ ಅಂದ್ರೆ ನಮ್ಮ ಮುಂದಿನ ಲೈಫ್ ಸಿಕ್ಕಾಪಟ್ಟೆ ಸರಿ ಹೋಗ್ಬಿಡುತ್ತೆ, ಕರೆಕ್ಟ್ ಆಗಿ ಹೋಗ್ಬಿಡುತ್ತೆ. ಸೊ ನಮಗಿಂತ ಕೆಳಗಡೆ ಇರೋದನ್ನ ನೋಡಿ ಇವತ್ತು ನಾವು ಇದೇನೋ ಇದೆಯಲ್ಲ ಇರೋದಕ್ಕೆ ಖುಷಿ ಪಡೋಣ. ಓಕೆ, ಗಾಟ್ ಇಟ್ ಸರ್? ಹಾಗಾದ್ರೆ ನಾನು ಏನೋ ಅಚೀವ್ ಮಾಡಬೇಕು, ಅವಾಗ ಮೇಲಿರೋದನ್ನ ನೋಡಿ. ಅವ್ರು ನನಗಿಂತ ಚೆನ್ನಾಗಿ ಕೆಲಸ ಮಾಡ್ತಾರೆ. ಹಿಂಗ್ ಮಾಡ್ತಾರೆ, ಯಾಕೆ ಮಾಡ್ತಾರೆ? ಓಕೆ, ಯಾರೋ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ ಅಂದ್ರೆ, ಯಾರೋ ಡಿಸಿಪ್ಲಿನ್ ಆಗಿ ಮಾಡ್ತಾರೆ ಅಂದ್ರೆ, ವೈ? ನಾನು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸಲ್ಲಿ ಇದ್ದೆ. ಒಂದಿನ ಒಬ್ಬ ಬೋರಯ್ಯ ಅನ್ನೋನಿಗೆ ನಮ್ಮ ಆಫೀಸರು ನನ್ನ ಹತ್ರ ಅಪ್ರಿಶಿಯೇಟ್ ಮಾಡಿದ್ರು. ನಾನು ಸರ್ ಬೋರಯ್ಯ ಎಲ್ಲ ಹೋಗ್ಬಿಡ ಸಿಗ್ಲಿಲ್ಲ ಅಂದ್ರೆ, ಜಯಪ್ರಕಾಶ್ ಬೋರಯ್ಯನ ಬಗ್ಗೆ ಗೊತ್ತಾ ನಿಮಗೆ ಅಂತ. 10 ಗಂಟೆಗೆ ಆಫೀಸು, ಗೌರ್ಮೆಂಟ್ ಆಫೀಸು. ಅವನ ಜೀವನದಲ್ಲೇ 9 ಗಂಟೆ ಆದ್ಮೇಲೆ ಬಂದಿಲ್ವಂತೆ. ಅಂದ್ರೆ ಅದರ ಅರ್ಥ ಏನು? 9 ಗಂಟೆ ಮುಂಚೆ ಬರ್ತಾನೆ. 6 ಗಂಟೆ ಆಫೀಸ್ ಕ್ಲೋಸ್. ಆಫೀಸರ್ ಒಂದೊಂದ್ಸರಿ 7-7:30 ಇದ್ರು. ಅವ್ರು ಹೋಗೋವರೆಗೂ ಒಂದು ದಿನ ಚಾಚು ತಪ್ಪದೆ ಮುಂಚೆ ಬಂದಿದ್ದಾನೆ, ಲೇಟ್ ಆಗಿ ಹೋಗಿದ್ದಾನೆ. ನಾನು ಅವನ ಬಗ್ಗೆ ಏನೋ ಅನ್ಕೊಂಡಿದ್ನಲ್ಲ, ಪರ್ಸೆಪ್ಷನ್ ಚೇಂಜ್ ಆಗ್ಬೇಕಲ್ವಾ? ಎಸ್, ಮೈ ಫ್ರೆಂಡ್ ಒಬ್ಬ P1 ಆದ್ರೆ ಏನಂತೆ? Are you getting my point? Yes, sir. ದಯವಿಟ್ಟು ಲೆಟ್ ಅಸ್ ಲುಕ್ ಅಟ್ ದ ಪಾಸಿಟಿವ್ ಆಂಗಲ್. ಸೊ ಇಲ್ಲಿ ನೆಗೆಟಿವ್ ಇದೆ ಲೈಫಲ್ಲಿ, ಪಾಸಿಟಿವ್ ಇದೆ. ಆ ಪಾಸಿಟಿವ್ ಸೈಡ್ ನೋಡ್ತಾ ಇದ್ರೆ ನಿಮ್ ನೆಗೆಟಿವ್ಸ್ ಎಲ್ಲ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ, ಪಾಸಿಟಿವ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಆ ಪಾಸಿಟಿವ್ ಬಗ್ಗೆ ಒಂದೆರಡು ಮಾತು. ಓಕೆ, ಸೊ ಆ ಪಾಸಿಟಿವ್ ನಿಮ್ಗೆಲ್ಲ ಅರ್ಥ ಮಾಡಿಸ್ಬೇಕಾಗ್ತಾ ಇರುತ್ತಲ್ವಾ? ಈಗ ಗುಲಾಬಿ ಹೂವು ಇದೆ, ಹಂಗೆ ರಾಮ್ಗೆ ಗಿಡದಿಂದ ಎತ್ಕೊಂಡ್ಬಂದಿರ್ತೀನಿ. ಮುಳ್ಳು ಇದೆ ಇಲ್ಲಿ, ಇಮೇಜಿನ್ ಮಾಡ್ಕೊಳ್ಳಿ. ಗುಲಾಬಿ ಹೂವು ಈ ಕಡೆ ಮುಳ್ಳು, ಈ ಕಡೆ ಹೂವು ಇದೆ. ಫೈನ್. ನೆಗೆಟಿವ್ ಮ್ಯಾನ್ ಏನಂತಂದ್ರೆ, ಏನ್ ಸರ್ ಇದು? ಮುಳ್ಳು. ಪಾಸಿಟಿವ್ ಮ್ಯಾನ್ ಹೂವು. ಸೊ ನಕಾರಾತ್ಮಕವಾದ ವ್ಯಕ್ತಿ, ಇಷ್ಟೊಂದು ಮುಳ್ಳುಗಳಿವೆ ಎಲ್ಲ ಅಂದ್ರೆ ಸಕಾರಾತ್ಮಕವಾದ ವ್ಯಕ್ತಿ, ಇಷ್ಟೊಂದು ಮುಳ್ಳುಗಳ ನಡುವೆ ಎಷ್ಟು ಸೊಗಸಾದ ಗುಲಾಬಿ ಹೂವಿದೆಯಲ್ಲ ಅಂತ ಹೇಳ್ತಾನೆ. ಬಟ್ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಸಾಮಾನ್ಯ ಏನ್ ಕೊಡ್ತಾ ಇರ್ತೀವಿ ಅಂದ್ರೆ, ಈ ತರ ಬಾಟಲ್ನ ಉದಾಹರಣೆ ಕೊಡ್ತಾ ಇರ್ತಾರೆ. ಕರೆಕ್ಟಾಗಿ ಇಲ್ಲಿಗೆ ಒಂದು ಅರ್ಥ ಅಂತ ಅನ್ಕೊಳ್ಳೋಣ. ನೆಗೆಟಿವ್ ಮ್ಯಾನ್ ಏನಂತಾನೆ ಅಂದ್ರೆ, ಸರ್ ಖಾಲಿ ಸರ್, ಅರ್ಧ ಖಾಲಿ ಇದೆ ಸಾರ್ ಅಂತಾನೆ. ಕರೆಕ್ಟಾ? ಪಾಸಿಟಿವ್ ಮ್ಯಾನ್ ಏನಂತಾನೆ? ಅರ್ಧ ತುಂಬಿದೆ. ದಟ್ಸ್ ಇಟ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ನಮ್ಮ ಈ ಒಂದು ಪರ್ಸೆಪ್ಷನ್, ಗ್ರಹಿಕೆ, ದೃಷ್ಟಿಕೋನ ಬದಲಾದರೆ ನಮ್ಮ ಜೀವನವೇ ಬದಲಾಗಿತ್ತು. ನಾನು ಯೋಚನೆ ಮಾಡ್ತಾ ಒಂದಿನ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು KRS ಅಲ್ಲಿ 3 ದಿನ KSTC TGC ಗೆಸ್ಟ್ ಹೌಸ್ 50 ಜನ ಹೆಲ್ತ್ ಡಿಪಾರ್ಟ್ಮೆಂಟ್ ಎಂಪ್ಲಾಯೀಸ್. ನಾನು KRS ಹೋಗ್ಬೇಕಾದ್ರೆ ಈ 3 ದಿನ KRS ನಂದು ಅನ್ಕೊಂಡೆ. 3 ದಿನ KRS ನಂದಾಗಿತ್ತು. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಇದು ನಾನು 8 ವರ್ಷದಿಂದಲೇ ಪ್ರಾಕ್ಟೀಸ್ ಮಾಡಿದ್ದೆ. ಅದ್ರ ಜೊತೆಗೆ ನಾನೇ ರಾಜ
ನೀವು ಹೇಳಿದ್ದೆಲ್ಲ ಕೇಳ್ತಾರೆ ಪ್ರಜೆಗಳು, ಪಾರ್ಟಿಸಿಪೆಂಟ್ಸ್. ಬೆಳಗ್ಗೆ 7 ಇದ್ದೆ ಡ್ಯಾಮ್, ಇಡೀ ಡ್ಯಾಮ್ ಎಲ್ಲ ವಾಕ್ ಬಂದು. ಒಂದಿನ ಕ್ಲಾಸ್ ರೂಮ್ ಬೇಡ ಬಂದ್ರಿ, ಅಲ್ಲ ಮರದ ಕೆಳಗಡೆ ಹೋಗೋಣ ಅಂತ ಅಲ್ಲಿ KRS ಅಲ್ಲಿ ಸಂಜೆ ಹೊತ್ತು ಜಾಸ್ತಿ ರಶ್ ಇರುತ್ತಲ್ಲ, ವೀಕ್ ಡೇಸ್. ಸೊ ನಮ್ದೇ KRS ಆಗಿದೆ. ಮರದ ಕೆಳಗಡೆ ಕೂರಿಸಿ ಪಾಠ ಹೇಳಿದೆ. ಲಿಟ್ರಲಿ ಹೇಳ್ತೀನಿ, ಆ 3 ದಿನ ನನಗೆ ಸಂಬಂಧಪಟ್ಟಿದ್ದು ಇದು ನಂದು ಅಂತ ಅನ್ಕೊಂಡೆ. ಈಗ ನಾನು ಈ ಗುಹಾಂತರ ನಂದು, ಲಿಟ್ರಲಿ ಅವ್ರು ಎಲ್ಲಿ ಇರ್ಬೋದು, ಆದ್ರೆ ನಾನು ಈಗ ನಾನು ಚಾರ್ಜ್ ತಗೊಂಡಿದ್ದೀನಿ. ಈಗ 1 ಗಂಟೆಗೆ ಇಟ್ಸ್ ಫೈನ್. ನೀವು ಇರೋರೆಲ್ಲ ನಮ್ಮವರು ಅಂತ ಅನ್ಕೊಂತೀನಿ. ನನ್ನ ಮೆಂಟಾಲಿಟಿ ಏನಾಗುತ್ತೆ ಚಿಂತೆ ಗೊತ್ತಲ್ಲ. That's it. ನಾವು ಏನ್ ಅನ್ಕೊಂತಿದೀವಿ ಅಂತಂದ್ರೆ, ಅದೆಲ್ಲ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡೋದು ಇವೆಲ್ಲ ಏನೋ ಒಂದು ವಾಸಕ್ಕೆ ಇರಬೇಕು, ಇರೋಣ, ಒಂದು ಆಸ್ತಿ ಅಂತ ಇಟ್ಕೊಳ್ಳೋಣ. ನೀವು ಎಷ್ಟೇ ದೊಡ್ಡ ಆಸ್ತಿ ಇದ್ರ ಮನೆಗೆ ಜೈ ಅಂತ ಹೋಗ್ತಾನೆ ಇರಬೇಕು. ಕೆಲವು ಸರಿ ಹೆಂಗ್ ಅನ್ಸ್ಬಿಡುತ್ತೆ ಅಂದ್ರೆ, ಎಷ್ಟೊಂದು ಆಸ್ತಿ ಇರ್ತದೆ, ಎಷ್ಟೊಂದು ವೆಹಿಕಲ್ಸ್ ಇರ್ತದೆ, ಹೋಗ್ಬೇಕಾದ್ರೆ ಬಟ್ಟೆನ ತೆಗೆದ್ಬಿಟ್ಟೆ ಕಳಿಸ್ಬಿಡ್ತಾರೆ. ಅದೇನಾದ್ರು ಉಂಗ್ರ ಇದ್ರೆ, ಒಡವೆಗಳಿದ್ರೆ, ನೋಡ್ರಿ ಇಷ್ಟಲ್ರಿ ಅಂತಾರೆ. ಅದು ಯಾವ್ದೋ ಒಂದು ಹಳ್ಳಿ ನೋಡಿದೆ ನಾನು, 2 ಅಕ್ಕ ತಂಗಿರು, 2 ಹೆಣ್ಮಕ್ಳೆ ಅನ್ಸುತ್ತೆ. ಊಳಕ್ಕಿಂತ ಮುಂಚೆ ಆ ಉಂಗ್ರ ಯಾರಿಗೆ ಬರ್ಬೇಕು ಅಂತ ಡಿಸೈಡ್ ಆಗಿ ಆಮೇಲೆ ಮಣ್ಣಾಕಿ ಅಂತ ಗೊತ್ತಿತ್ತು. ಕೆಲವು ಸಾರಿ ಮಕ್ಳಿಗೆ ಆಸ್ತಿ ಮಾಡೋದು, ನೀವು ಏನ್ ಅನ್ಕೊಂಡಿದ್ದೀರಿ, ನಮ್ಮ ಇಂಡಿಯನ್ಸ್ ಏನು ಅಂದ್ರೆ ಎಲ್ಲ ನಮ್ಮ ಮಕ್ಳಿಗೋಸ್ಕರ ಮಾಡ್ತೀವಿ ಅಂತ ಅವ್ರು ಅನುಭವಿಸ್ತಾ ಇರ್ಲಿಲ್ಲ. ಈಗ ಚೇಂಜ್ ಆಗಿದೆ, ಸ್ವಲ್ಪ ಪರವಾಗಿಲ್ಲ. ಈಗ ಮುಂಚೆ ಇಲ್ಲ, ಯಾವ್ದೋ ಪೇಪರಲ್ಲಿ ಓದಿದ್ದು ಇನ್ನೂ ನೋಡಿ ನೆನಪಿದೆ. ಅಲ್ಲಿ MG ರೋಡ್ ಹತ್ರ ಎಲ್ಲೋ ಅವ್ರ ಅಜ್ಜಿ ಅನ್ನೋ ಅಮ್ಮಂದು ಆಸ್ತಿ ಜಾಸ್ತಿ ಇತ್ತು, ಬೇಗ ಸಾಯ್ತಾ ಇಲ್ಲ ಅಂತ ಚಕ್ರಿಕಲ್ಲ ಸಾಯಿಸ್ಬಿಟ್ಟು ಜೈಗೋದ. ಜಾಸ್ತಿ ಆಸ್ತಿ ಮಾಡ್ಬೇಕಾಗಿರೋದಿದ್ದ. ಅದಕ್ಕೆ ನಾನು ಒಂದು ಪ್ರೋಗ್ರಾಮ್ ಅಲ್ಲಿ ಜಸ್ಟಿಸ್ ಶಿವರಾಜ್ ಪಾಟೀಲ್ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಒಂದು ಒಳ್ಳೆ ಮಾತಿನ ಬಗ್ಗೆ ಡಿಸ್ಕಸ್ ಮಾಡಿದ್ರು. ಮಕ್ಕಳಿಗಾಗಿ ಆಸ್ತಿ ಮಾಡುವುದಕ್ಕಿಂತ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ. ಇದು ನಮಗೆ ತುಂಬಾ ಲೆಸನ್ ಇದೆ. ಅದರ ಅರ್ಥ ಏನಂದ್ರೆ, ಮಕ್ಕಳಿಗೆ ನಾವು ಒಂದು ಡೈರೆಕ್ಷನ್ ಕೊಡಬೇಕು, ಅವರೇ ನನ್ನ ಆಸ್ತಿ ಅಂತ ಹೇಳ್ಕೋಬೇಕು. ಈ ಇಸ್ ಮೈ ಸನ್. ಅವ್ರು ಹೇಳ್ಕೊಂಡ್ರು, ಶರಣ್ ಪಾಟೀಲ್ ಅಂತ ಅವ್ರ ಮಗ ಸ್ಪರ್ಶ ಹಾಸ್ಪಿಟಲ್ ಸ್ಟಾಫ್ ಇದು ಮಾಡಿ, ನಂಗಿಂತ ಒಂದಿಬ್ರು ನೀವು ಶರಣ್ ಪಾಟೀಲ್ ಅಪ್ಪ ಅಲ್ವಾ ಅಂದ್ರು, ನನ್ಗೆ ಖುಷಿ ಆಗೋಯ್ತು. ಜಯಪ್ರಕಾಶ್ ಅಂದ್ರು. ಓಕೆ, ಗಾಟ್ ದಿ ಪಾಯಿಂಟ್. ಅದರ ಅರ್ಥ ಇನ್ನೊಂದಿದೆ, ಇನ್ನೊಂದಿಬ್ರು ಅವ್ರು ಶೇರ್ ಮಾಡಿದ್ರು, ನಿಮ್ಮ ಮಕ್ಕಳು ಬೆಳೆಯೋದಕ್ಕೆ ಅವ್ರಿಗೆ ನೀವು ಕೊಡೋ ದುಡ್ಡು, ನೀವು ಮಾಡಿರೋ ಆಸ್ತಿ ಜಿಡ್ವಿ ಎನ್ಸ್ಬಿಡ್ತದೆ. ಓಕೆ, ಅದು ಏನೇ ಮಾಡಿಟ್ರು ನಾವು ಅದಕ್ಕೆ ನೀವು ಹೊಟ್ಟೆ ಬಟ್ಟೆ ಕಟ್ಟಿ ಕೆಲವ್ರು ಮಾಡಿರ್ತಾರೆ. ಸೊ ಜೀವನದಲ್ಲಿ ಜೀವನವನ್ನ ಅನುಭವಿಸುತ್ತಾ ಇರುವುದರೊಳಗೆ ತೃಪ್ತಿಯನ್ನ ಪಡುತ್ತಾ ನಾವು ಸಾಗಿದ್ರೆ ಖಂಡಿತವಾಗಿ ನಮಗೆ ಇರೋದ್ರಲ್ಲೇ ಸಂತೋಷ ಪಡೋದಕ್ಕೆ ಸಾಧ್ಯತೆ ಇದೆ. ಈಗಲೂ ನನಗೆ ಆಶ್ಚರ್ಯ ಆಗುತ್ತೆ, ಇದೇ ಬೆಂಗಳೂರಿನಲ್ಲಿ ಬರೀ 1,000 ದುಡ್ಕೊಂಡು ವಾಸ ಮಾಡ್ತಾವೆ, 1 ಕೋಟಿ ದುಡ್ಕೊಂಡ್ರು ವಾಸ ಮಾಡ್ತಾವೆ. ಆದ್ರೆ ಈಗ ನನಗೆ ಕೆಲವು ಶ್ರೀಮಂತರು ಪರಿಚಯ ಹತ್ತಿರದವರು. ಒಬ್ಬ ಮಗ ಏನ್ ಹೇಳೋದು, ಶ್ರೀಮಂತರು ಮಗ ಒಬ್ಬ, ಎಕ್ಸಾಮ್ 2 ತಿಂಗಳು ಇದ್ದಂಗೆ ನೀನ್ ಸ್ವಿಟ್ಜರ್ಲ್ಯಾಂಡ್ ಟೂರ್ ಕರ್ಕೊಂಡು ಹೋಗ್ಬಿಟ್ಟಿಯಲ್ಲ, ಅದಕ್ಕೆ ಫೇಲ್ ಆಗಿದ್ದು ಅಂತ ನನ್ ಮುಂದೆ. ಅಪ್ಪನ ಇಂಟೆನ್ಷನ್ ಸ್ವಿಟ್ಜರ್ಲ್ಯಾಂಡಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಎಕ್ಸಾಮ್ ಫೇಲ್ ಆಗಿ ಅಂತ ಇರುತ್ತಾ? ನೀನ್ 2 ತಿಂಗಳು ಇದ್ದಂಗೆ ಕರ್ಕೊಂಡು ಹೋಗಲ್ಲ ಸ್ವಿಟ್ಜರ್ಲ್ಯಾಂಡ್ಗೆ, ಏನ್ ಮಾಡೋಣ? ಅರ್ಥ ಆಯ್ತಾ? ಇದು ನಾನ್ ಕಣ್ಣಾರೆ ನೋಡಿರೋದು, ಒಂದೆರಡು ಶೇರ್ ಮಾಡ್ತಾ ಇರೋದು ನಿಮ್ಗೆ. ಆದ್ರೆ ಎಷ್ಟೋ ಬಡವ್ರ ಮಕ್ಕಳು ಆರಾಮಾಗಿ ಫಸ್ಟ್ ಕ್ಲಾಸ್ ಪಾಸ್ ಮಾಡ್ಕೊಂಡು ಒಂದೇ ಸರಿ ಪಾಸ್ ಮಾಡ್ಕೊಂಡು ಹೋಗಿರ್ತವೆ. ಕರೆಕ್ಟಾ?